Hello, hi everyone. I'm Babita. Welcome to back Babita's Tasties Recipes. ಇವತ್ತು ನಾನು ನಿಮಗೆ ಒಂದು ತುಂಬಾ ಮಕ್ಕಳಿಗೆ ಹೆಲ್ತಿ ಅಂತಲೇ ಹೇಳ್ಬೋದು. ಇದು 3 ಥರದ ಬೇಳೆಗಳನ್ನ ಉಪಯೋಗಿಸಿ ನಾನು ದಾಲ್ನ ಯಾವ ರೀತಿ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಫುಲ್ಲಾಗಿ ಸ್ಕಿಪ್ ಮಾಡ್ದಲೇ ಫುಲ್ಲಾಗಿ ನೋಡಿ. ಖಂಡಿತ ನಿಮ್ಮ ಮನೆಯಲ್ಲಿ ಕುಟುಂಬದವರೆಲ್ಲರೂ ಸಹ ಇದನ್ನು ಇಷ್ಟಪಟ್ಟೇ ಪಡ್ತಾರೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಕುಕ್ಕರ್ನ ತೊಗೊಂಡಿದ್ದೀನಿ. ಈ ಕುಕ್ಕರ್ಗೆ ನಾನೇನು 3 ಥರದ್ದು ಬೇಳೆಗಳನ್ನ ತೊಗೊಂಡಿದ್ದೀನಿ. ತೊಗರಿಬೇಳೆ, ಹೆಸರು ಕಾಳು ಮತ್ತು ಕಡಲೆಬೇಳೆ. ಇದನ್ನು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಮತ್ತು ಅರಿಶಿನ ಮತ್ತು ಇದು ಬೇಳೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋತಿದ್ದೀನಿ. ಸ್ವಲ್ಪ ಉಪ್ಪು. ನೋಡಿ, ದಾಲು ಈಗ 90% ಅಷ್ಟು ಚೆನ್ನಾಗಿ ಬೆಂದಿದೆ. ಈಗ ಒಂದು ಬಾಣಲಿ ಇಟ್ಟಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದಿದೆ. ಈಗ ಇದಕ್ಕೆ ನಾನು ಇಂಗನ್ನು ಹಾಕೋತಾ ಇದ್ದೀನಿ. ಯಾಕೆ 3 ಥರದ ಬೇಳೆಗಳನ್ನ ನಾವು ಹಾಕಿರೋದ್ರಿಂದ ಇಂಗು ಹಾಕಲೇಬೇಕು. ಈಗ ಇದಕ್ಕೆ ನೋಡಿ, ನಾನೇನು ರುಬ್ಬಿದ್ದೀನೋ ಇದಕ್ಕೆ ನಾನು ಈರುಳ್ಳಿ 1 ಮೀಡಿಯಮ್ ಸೈಜು, 3 ಹಸಿಮೆಣಸಿನ್ಕಾಯಿ, ಆಮೇಲೆ ಅರ್ಧ ಇಂಚಷ್ಟು ಶುಂಠಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, 1 ಅರ್ಧ ಸ್ಪೂನ್ ಎಣ್ಣೆ ಇಷ್ಟನ್ನು ಹಾಕಿ ನೈಸಾಗಿ ಗ್ರೀನ್ ಪೇಸ್ಟ್ನ ರೆಡಿ ಮಾಡಿದ್ದೀನಿ. ಈಗ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು. ಇಲ್ಲೇನು ನಮಗೆ ಇಷ್ಟು ಗ್ರೀನಾಗಿ ಕಾಣಿಸ್ತಿದೆಯಲ್ಲ, ಈ ಗ್ರೀನ್ ಕಲರು ಸ್ವಲ್ಪ ಫೇಡ್ ಆಗಬೇಕು. ಹಾಗಂತ ಕಪ್ಪಾಗಬಾರ್ದು. ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನೋಡಿ, ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗ್ತಾ ಇದೆ. ಈಗ ಇದಕ್ಕೆ ನಾವು ಮಸಾಲ ಪೌಡರ್ಗಳನ್ನು ಹಾಕೊಳ್ಳೋಣ. ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಖಾರದ ಪುಡಿ ಮುಕ್ಕಾಲು ಟೀ ಸ್ಪೂನಷ್ಟು, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಸಾಲ ಪೌಡರ್ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕು. ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಹದವಾಗಿ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು ನಮಗೆ ಮಸಾಲ ಪೌಡರ್ದು. ನೋಡಿ, ಎಷ್ಟು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಗ್ರೀನ್ ಕಲರ್ ಇದ್ದಿದ್ದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಘಮ ಘಮ ಅಂತಿದೆ. ನೀವೆಷ್ಟು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ತೀರಾ, ಹಸಿ ವಾಸನೆ ಎಷ್ಟು ಚೆನ್ನಾಗಿ ಹೋಗುತ್ತೋ ಅಷ್ಟು ದಾಲ್ ತಡ್ಕ ನಿಮಗೆ ತುಂಬಾ ರುಚಿಯಾಗಿ ಬರುತ್ತೆ. ಈಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಮಸಾಲೆ ಸ್ವಲ್ಪ ತಣ್ಣಗೆ, ಅಂದರೆ ಪೂರ್ತಿ ತಣ್ಣಗಲ್ಲ, ಸ್ವಲ್ಪ ಕಾವು ಕಮ್ಮಿ ಆದಮೇಲೆ ಇದಕ್ಕೆ ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಈ ಮೊಸರು ಹುಳಿ ಇರಬಾರ್ದು. ನೀವಿಲ್ಲಿ ಒಂದನ್ನು ಗಮನಿಸಿ, ನಾನು ಈ ದಾಲ್ಗೆ ಯಾವುದೇ ರೀತಿ ಟೊಮ್ಯಾಟೋನ ಯೂಸ್ ಮಾಡಿಲ್ಲ. ಸೊ ನಮಗೆ ಹುಳಿ ಬ್ಯಾಲೆನ್ಸ್ ಕೊಡೋದು ಈ ಗಟ್ಟಿ ಮೊಸರೇನೆ. ಯಾಕೆಂದರೆ ಮೊಸರಲ್ಲೂ ಒಂದು ಸ್ವಲ್ಪ ಹುಳಿ ಅಂಶ ಇರುತ್ತೆ, ತೀರಾ ಅಲ್ಲ, ಸ್ವಲ್ಪ ಇರುತ್ತೆ. ಹಾಗಾಗಿ ಇದು ದಾಲ್ಗೆ ಬ್ಯಾಲೆನ್ಸ್ ಆಗುತ್ತೆ. ನೋಡಿ, ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು. ನಾವು ಮೊಸರು ಹಾಕಿದ್ದೀವಿ ಅಂತಲೇ ಗೊತ್ತಾಗಬಾರ್ದು.
ಮಸಾಲೆ ಜೊತೆಗೆ ಚೆನ್ನಾಗಿ ಇದು ಹೊಂದ್ಕೊಬೇಕು. ಇದು ತುಂಬಾ ಫೇಮಸ್ಸು, ಹೈದ್ರಾಬಾದಿ ದಾಲ್ ತಡ್ಕ ಅಂತಲೂ ಹೇಳ್ತಾರೆ, ದಾಲ್ ಮಿಕ್ಸ್ಡ್ ತಡ್ಕ ಅಂತಲೂ ಹೇಳ್ತಾರೆ. ಇದರಲ್ಲಿ ಏನಪ್ಪ ಅಂದರೆ ಇದರಲ್ಲಿ ತುಂಬಾ ನ್ಯೂಟ್ರಿಷಿಯಸ್ ಇದೆ, ಪ್ರೋಟೀನ್ ಇದೆ. ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತುಂಬಾ ಒಳ್ಳೆಯದು ಇದು ದಾಳು. ಕೆಲವು ಮಕ್ಕಳು ಹೆಸರು ಕಾಳು ತಿನ್ನಲ್ಲ, ಅಂಥವ್ರಿಗೆ ಈ ಥರ ದಾಲ್ ಮಾಡಿಕೊಟ್ಟಾಗ ಖುಷಿಯಾಗಿ ತಿಂತಾರೆ. ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಸೈಡಲ್ಲೆಲ್ಲ ಎಣ್ಣೆನ ಬಿಟ್ಕೊಂಡಿದೆ. ಈಗ ಇದಕ್ಕೆ ನಾವೇನು ಬೇಯಿಸಿರ್ತೀವಲ್ಲ ಆ ಮಿಕ್ಸೆಡ್ ದಾಲ್ನ ಹಾಕ್ಕೊಳ್ಳೋಣ. ನೋಡಿ ಈಗ ನಾನು ಮಿಕ್ಸೆಡ್ ದಾಲ್ನ ಹಾಕ್ಕೊಂಡಿದ್ದೀನಿ. ಇದು ಹದವಾಗಿ ನೀವು ಬೆರೆಸ್ಕೊಬೇಕು. ದಾಲ್ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಇಷ್ಟು ಕನ್ಸಿಸ್ಟೆನ್ಸಿ ಆದರೆ ಸಾಕು. ರೋಟಿ ಚಪಾತಿಗೆಲ್ಲ ಇಷ್ಟು ಸಾಕು. ನೋಡಿ ಹದವಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಟೇಸ್ಟ್ ನೋಡ್ತೀನಿ, ಉಪ್ಪು ಖಾರ ಎಲ್ಲ ಸಾಕ ಅಂತ. ಎಲ್ಲ ಕರೆಕ್ಟಾಗಿದೆ. ಈಗ ಇದು ಒಂದು ಕುದಿ ಬರಬೇಕು. ಕುದಿ ಬಂದಮೇಲೆ ತಡ್ಕ ಕೊಡೋಣ. ನೋಡಿ ಚೆನ್ನಾಗಿ ಕುದೀತಿದೆ, ಕುದ್ದು ಹಸಿ ವಾಸನೆ ಎಲ್ಲ ಹೋಗಿದೆ. ಪರ್ಫೆಕ್ಟ್ ದಾಲ್ ನಮಗೆ ರೆಡಿಯಾಗಿದೆ. ಈಗ ಇದಕ್ಕೆ ನಾನು ಶುಂಠಿನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಶುಂಠಿ ಕಟ್ ಮಾಡ್ಕೊಂಡಿರೋದನ್ನು ಹಾಕಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು. ಇದರಲ್ಲಿ ನೀವು ಒಂದು ಗಮನಿಸಿ, ಇದಕ್ಕೆ ನಾನು ಕರ್ಬೇವಿನ ಸೊಪ್ಪನ್ನ ಹಾಕಿಲ್ಲ. ಸಾಮಾನ್ಯವಾಗಿ ದಾಲ್ಗೆ ಎಲ್ಲರೂ ಕರ್ಬೇವಿನ ಸೊಪ್ಪು ಹಾಕ್ತಾರೆ. ನಾನು ಈ ದಾಲ್ಗೆ ಕರ್ಬೇವಿನ ಸೊಪ್ಪನ್ನ ಹಾಕಿಲ್ಲ, ಅಂದರೆ ಹಾಕಲ್ಲ. ಹೈದ್ರಾಬಾದಿ ದಾಲ್ ತಡ್ಕಾಗೆ ಕರ್ಬೇವಿನ ಸೊಪ್ಪು ಹಾಕಲ್ಲ. ಹಸಿ ಶುಂಠಿ ಯಾಕೆ ಹಾಕಿದ್ದೀನಿ ಅಂದರೆ ಇದು ವಾಯು ಕೂಡ ಆಗಲ್ಲ. ಯಾಕೆ ಕಡಲೆಬೇಳೆ ಹಾಕಿರೋದ್ರಿಂದ ಶುಂಠಿನೂ ಕೂಡ ಒಳ್ಳೆಯದು ಡೈಜೆಷನ್ಗೆ. ನೋಡಿ ಇವಾಗ ತಡ್ಕ ಕೊಡ್ತೀನಿ. ನೋಡಿ ಇಲ್ಲಿ ನಾನು ಒಂದು ಪಾನ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ. ಈ ತುಪ್ಪ ಕಾದ್ಮೇಲೆ ಜೀರಿಗೆ ಹಾಕ್ಕೋಬೇಕು. ನೋಡಿ ಇವಾಗ ಜೀರಿಗೆನ ಹಾಕಿದ್ದೀನಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ತರಕಾರಿ. ಈಗ ಇದಕ್ಕೆ ನಾನೇನು ತಡ್ಕ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕೋತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಫಸ್ಟ್ ಕ್ಲಾಸಾಗಿ ಕಾಣ್ತಿದೆ. ಹೈದ್ರಾಬಾದ್ ಮಿಕ್ಸ್ಡ್ ದಾಲ್ ತಡ್ಕ ರೋಟಿ, ನಾನ್, ಪರೋಟ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೀವಿದು ತಿನ್ನಬೇಕಾದ್ರೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹೆಲ್ತಿ ಮಿಕ್ಸ್ಡ್ ದಾಲ್ ತಡ್ಕ ರೆಡಿ ಟು ಸರ್ವ್. ನೋಡಿ ನೋಡಿದ್ರಲ್ಲ ಫಸ್ಟ್ ಕ್ಲಾಸ್ ಆಗಿರೋ ದಾಲ್ ತಡ್ಕ ರೆಡಿಯಾಗಿದೆ, ರೆಡಿ ಟು ಸರ್ವ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ನ ತಪ್ಪದೇ ತಿಳಿಸಿ. ಬಬಿತಾಸ್ ಟೇಸ್ಟೀಸ್ ರೆಸಿಪೀಸ್ ನಂದು. ಸೊ ನಿಮ್ಮ ಕಮೆಂಟು ನನಗೆ ತುಂಬಾ ಎನ್ಕರೇಜ್ ಕೊಡುತ್ತೆ. ಹಾಗಾಗಿ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ. ಮಕ್ಕಳಿಗೆ ತುಂಬಾ ಇದು ನ್ಯೂಟ್ರಿಷಿಯಸ್ ಮತ್ತು ಪ್ರೋಟೀನ್ ಇದು.